ಬರ್ಮಪ್ಪ ಅಮಾತಿ ಅಂತೇಳಿ ನಾನು ಇಲ್ಲಿ ಗದಗ ಶಹರದ ಹಾರನಿಕ್ಷಕರು ಇರ್ತೀನಿ. ಇಲ್ಲಿ ನಮಗೆ ಇಲ್ಲಿ ತೋಂಟದಾರ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಒಂದು ಅಕ್ಕಿ ಗಾಡಿಯನ್ನು ನಮಗೆ ಮಾಹಿತಿ ಬಂತು. ತಕ್ಷಣ ನಾವು ಇಮಿಡಿಯೇಟ್ಲಿ ಅದನ್ನು ನಾವು ಗದಗ ಶಹರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ಮಾಡಿ ಅದನ್ನು ಈಗ ನಾವು ಗಾಡಿನ ತೂಕ ಮಾಡಿಸಿ ಅದನ್ನು ಈಗ ನಾವು ಗೋಡಂಬಿಗೆ ಇಳ್ತಾ ಇದ್ದೇವೆ. ಅದು ಅಂದಾಜು ತೂಕ 300 ಕ್ವಿಂಟಲ್ ಆಗ್ಬೋದು ಸರ್. ಈಗ ಇನ್ನೂ ತೂಕ ಮಾಡಿದ ಮೇಲೆ ಅದನ್ನು ಪೂರ್ತಿ ಡೀಟೇಲ್ಸ್ ನಿಮಗೆ ಮಾಹಿತಿ ನೀಡ್ತೇವೆ. ಮತ್ತು ಆ ಗಾಡಿಯನ್ನು ನಾವು ಸೀಸ್ ಮಾಡಿದ್ದೇವೆ. ಎಷ್ಟು 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 ಗಾಲಿ ಈಗ ವೇಬ್ರಿಜ್ದೊಳಗೆ ವೇಟ್ ಮಾಡಿದ್ರೆ 16 ಗಾಲಿ ಇದ್ರಿ ಇದು ಗಾಡಿ ಲಾರಿ. ವೇಬ್ರಿಜ್ದಾಗ ವೇಟ್ ಮಾಡಿಸಿದ್ರು. ವೇಬ್ರಿಜ್ನಾಗ ನಾವು ಈಗ ಆಲ್ರೆಡಿ ಅದನ್ನು ತೂಕ ಮಾಡಿಸಿದ್ದೇವೆ. ನೆಕ್ಸ್ಟ್ ಅದನ್ನು ಖಾಲಿ ಗಾಡಿ ತೂಕ ಮಾಡಿಸಿದಾಗ ಅದು ನಮಗೆ ನೆಟ್ ಎಷ್ಟು ಅಕ್ಕಿ ದಾಸ್ತಾನ ಐತೆ ಅನ್ನೋದು ನಮಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ನಿಮಗೆ ನೀಡ್ತೀವಿ. ಈಗ ಪ್ರಾಥಮಿಕವಾಗಿ ಯಾರು ಸರ್ ಓನರ್ ಯಾರು ಏನು? ಈಗ ನಮಗೆ ಓನರ್ ಯಾರು ಅಂತ ಸಿಕ್ಕಿಲ್ಲ. ಅವರು ಡ್ರೈವರು ಮತ್ತು ಗಾಡಿ ಸಿಕ್ಕಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಈಗ ನಾವು ಅದನ್ನು ಪರಿಶೀಲನೆ ತೊಗೊಂಡಿದ್ದಾರೆ ಈಗ CPI ಸಾಹೇಬರು. ಅದನ್ನು ಪರಿಶೀಲನೆ ಮಾಡಿ ನಿಖರವಾದ ಮಾಹಿತಿ ನಿಮಗೆ ನೀಡ್ತೇವೆ. ಲಾರಿ ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂತು. ನಾವು ಮತ್ತು ಪೊಲೀಸರು ಹೋಗಿ ಅದನ್ನು CPI ಸಾಹೇಬ್ರು ನಾವು ಹೋಗಿ ಅದನ್ನು ಮಾಹಿತಿ ತೊಗೊಂಡು ಅದನ್ನೆಲ್ಲ ಚೆಕ್ ಮಾಡಿ ನಮ್ಮದು ರೇಷನ್ ಅಕ್ಕಿ ಯಾವುದು ಅಂತ ನೋಡ್ಕೊಂಡು ತೊಗೊಂಬಂದೇವೆ. ರೇಷನ್ ಅಕ್ಕಿ ಸರ್ ಅವು? ಹೌದು, ರೇಷನ್ ಅಕ್ಕಿ. ಹೌದು, ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರು. ಎಲ್ಲಿಂದ ಎಲ್ಲಿಗೆ ಬರ್ತಾ ಇತ್ತು ಸರ್? ಅದು ಸುಮಾರು ಈ ಕಡೆ ರಾಯಚೂರದ ಕಡೆದು ಅಂತಾರೆ ಅವರು. ಅವ್ರಿಗೆ ಕನ್ನಡ ಬರ್ತಾ ಇಲ್ಲ. ಆದರೂ ನಾವು ಕೇಳಿದ್ವಲ್ಲ, ರಾಯಚೂರು ಕಡೆಯಿಂದ ತೊಗೊಂಬಂದಿನಿ. ನಾನು ಈ ಕಡೆ ಇದ್ರ ಕಡೆ ಯಾವುದು ಹುಬ್ಳಿ ಕಡೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದೆ. ನಾವು ಈಗ ಮುಂದೆ ಪ್ರೊಸೆಸ್ ಏನು ಸರ್, ಏನೇನು ಮಾಡ್ತೀರಿ? ನಾವು ಇದನ್ನ ಪ್ರೊಸೆಸ್ ಮುಂಚೆ ನಾವು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ವಿ. ಅದು ಕಳ್ಳಕ್ಕಿ ಅನ್ನೋದು ಗೊತ್ತಾಯ್ತು ನಮಗೆ. ಅದಕ್ಕೆ ಅದನ್ನು ನಾವು ನಮ್ಮ ಗೌರ್ಮೆಂಟ್ ತೊಗೊಂಡೇವಿ. ತೊಗೊಂಡು ಅದನ್ನು ನಮ್ಮ ಗೋಡಾಮಿಗೆ ಇಳಿಸ್ಕೊಂತೀವಿ. ಮುಂದೆ DC ಅವರಿಗೆ ಅದನ್ನು ಆದೇಶ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಆಮೇಲೆ ಅದನ್ನು ಮತ್ತೆ ಸರಬರಾಜು ಮಾಡೋಕ್ಕೆ ಕೊಡ್ತೇವೆ. ಸರಬರಾಜು ಅಂದರೆ ಇಲ್ಲೇ ಪಡಿತರ ವಿತರಣೆಗೆ ಕೊಡ್ತೇವೆ. ಮುಂದೆ ಜಿಲ್ಲಾಧಿಕಾರಿಗಳು ಮಧ್ಯಂತರ ಆದೇಶ ಮಾಡ್ತಾರೆ. ಅದನ್ನು ನಾವು ಅದನ್ನು ಮತ್ತೆ ಸಾರ್ವಜನಿಕರಿಗೆ ವಿತರಣೆ ಮಾಡೋಕ್ಕೆ ಕೊಡ್ತೇವೆ. ಈಗ ನಮ್ಮ ಪಡಿತರ ನ್ಯಾಯಾಲಯ ಸರ್ ಎಷ್ಟು ಟನ್ ಐತೆ ಸರ್? ಈಗ 300 ಕ್ವಿಂಟಲ್ ಲೆಕ್ಕಕ್ಕೆ ನಮಗೆ ಹೇಳ್ಯಾರ್ರಿ. ನಾವು ಈಗ ನಿಮಗೆ ಡೀಟೇಲ್ಸ್ ಮಾಹಿತಿ ಕೊಡ್ತೇವೆ. 300 ಕ್ವಿಂಟಲ್? ಹ್ಞೂ ರೀ. ಅಲ್ಲ ಸರ್, ಈಗ ಅವು ಮೂಟೆಗಳ ಎನಿಸಿದ್ರು ಅಥವಾ ಏನು? ಮೂಟೆಗಳೇನೇ ಈಗ ಅದನ್ನು ಲೆಕ್ಕ ತೊಗೊಂಡು ಒಳಗೆ ಹಾಕಿದ ಮೇಲೆ ಗೊತ್ತಾಗತ್ತೆ ರೀ. ಮೂಟೆಗಳ ಲೆಕ್ಕನೂ ಕೊಡ್ತೇವೆ, ನಿಮಗೆ ತೂಕದ ಲೆಕ್ಕನೂ ಕೊಡ್ತೇವೆ. ವೇಬ್ರಿಜ್ ಕಾಟದ ತೂಕದ ಲೆಕ್ಕನೂ ಕೊಡ್ತೇವೆ. ಅಂದಾಜು ಎಷ್ಟು ಇರೋದು? ಅಂದಾಜು ಈಗ ಒಂದು 680-700 ಬ್ಯಾಗ್ ಇರ್ಬೋದು ರೀ. ಅಂದ್ರೆ ಅವು ಏನು ನಿಖರವಾದ ತೂಕ ಇಲ್ಲ ರೀ. ಅವು ಪ್ರತಿಯೊಂದು ಬ್ಯಾಗನು ಅವು ಬಾಯಿ ಕಟ್ಟಿದ್ದಾರೆ ತೂಕ ಮಾಡಿ. ಅದು ಇಷ್ಟ 5 kg ಸುಮಾರು 50 kg 30 kg 40 kg ಹಿಂಗೆ ಅದೇ ಐತದೆ. ಅದನ್ನು ನಾವು ತೂಕ ಮಾಡಿದ ಮೇಲೆ ಗೊತ್ತಾಗ್ತದೆ. ಸೊ ವೇಬ್ರಿಜ್ ಒಳಗೆ ನೀವು ತೂಕ ಮಾಡಿಸಿದ್ರಿ ಸರ್? ಹ್ಞೂ ಸರ್. ಎಷ್ಟಿತ್ತು ವೇಬ್ರಿಜ್ನ ತೂಕ ಮಾಡಿಸಿದಾಗ ನಮಗೆ 50,730 kg ಗಾಡಿ ಸಮೇತ ಮಾಹಿತಿ ಬಂದಿದೆ ಸರ್. ಈಗ ಡ್ರೈವರ್ನ ವಶಕ್ಕೆ ಪಡ್ಕೊಂಡ್ರಿ? ಹ್ಞೂ ಸರ್. ಯಾರನ್ನು ವಶಕ್ಕೆ ಪಡ್ಕೊಂಡ್ರಿ ಸದ್ಯಕ್ಕೆ? ಈಗ ಗಾಡಿ ಓನರ್ ಮೇಲೆ ಮತ್ತು ಡ್ರೈವರ್ ಮೇಲೆ ನಾವು FIR ಮಾಡ್ತೇವೆ. ಅಲ್ಲ ಸರ್, ಈಗ ಯಾರು ಇದ್ರು ಗಾಡಿ ಒಳಗೆ? ಗಾಡಿ ಡ್ರೈವರ್ ಒಬ್ಬರೇ ಇದ್ರು? ಹೌದು ರೀ, ಒಬ್ಬನೇ ಇದ್ದ. ಅವ್ರ ಬಗ್ಗೆ ಏನು ಮಾಹಿತಿ ತೊಗೊಂಡ್ರೆ ಸರ್? ಯಾರು ಏನು ಹೆಂಗೆ ಅಂತೇಳಿ ಮಾಹಿತಿ ತೊಗೊಂಡವ್ರಿ. ಅದು ನಿಖರವಾದ ಮಾಹಿತಿ ಈಗ ಅವ್ರ ಹೆಸರು ಅವನ್ನೆಲ್ಲ ತೊಗೊತೇವೆ ರೀ. ಓಕೆ, ಥ್ಯಾಂಕ್ಸ್.